ಹಾಯ್ ಗೈಸ್, ವೆಲ್ಕಮ್ ಟು ಕಲ್ಟ್ ಸಿನಿಮಾ ಚಾನಲ್. ನಾನು ಇವತ್ತು ರಾಮಾಯಣ ಸಿನಿಮಾದ ಟ್ರೈಲರ್ ರಿವ್ಯೂನ ಮಾಡ್ತಾ ಇದ್ದೀನಿ. ರಾಮಾಯಣ ಟ್ರೈಲರ್ ಸಖತ್ತಾಗಿ ಮೂಡಿ ಬಂದಿದೆ. ಈ ಸಿನಿಮಾವನ್ನು ನಿತೇಶ್ ತಿವಾರಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಟ್ರೈಲರ್ ಅಲ್ಲಿ ಸಿನಿಮಾದ ಕ್ವಾಲಿಟಿ ಸಖತ್ತಾಗಿ ಮೂಡಿ ಬಂದಿದೆ. ರಾಮ ಆಗಿ ರಣಬೀರ್ ಕಪೂರ್, ರಾವಣ ಆಗಿ ಯಶ್ ಅವರು ಸಖತ್ತಾಗಿ ಕಾಣ್ತಾರೆ. ಮತ್ತೆ ಸೀತಾ ಆಗಿ ಸಾಯಿ ಪಲ್ಲವಿ ಅವರು ಆ ಪಾತ್ರಕ್ಕೆ ಹೇಳಿ ಮಾಡಿಸಿರೋ ಹಾಗೆ ಇದ್ದಾರೆ. ರಾವಣನು ದೇವಲೋಕ, ಭೂಲೋಕ ಮತ್ತೆ ಪಾತಾಳ ಲೋಕದ ಅಧಿಪತಿಯಾಗಿ ಯಶ್ ಅವರು ಮಿಂಚಿದ್ದಾರೆ. ರಾವಣ ಹೇಗೆ ಕುಬೇರನೆತ್ತರ ಇದ್ದ ಸಂಪತ್ತು ಮತ್ತೆ ಪುಷ್ಪಕ ವಿಮಾನ ಕಿತ್ಕೊಂಡು ಅಧರ್ಮವನ್ನು ಸ್ಥಾಪಿಸುತ್ತಾ ತನ್ನದೇ ಆದ ಆರ್ಭಟವನ್ನು ಮೆರೆತಿರೋ ಕಾರಣ ಆ ಒಂದು ರಾವಣನು ಆರ್ಭಟವನ್ನು ಮೆರಿತಿರ್ತಾನೆ. ತನಗೆ ಸರಿಸಾಟಿ ಯಾರು ಇಲ್ಲ ಅಂತ ಮೆರೆಯುವಂತ ಸಂದರ್ಭದಲ್ಲಿ ಆಗ ಪ್ರತಿಯೊಂದು ಯುಗದಲ್ಲೂ ಅಧರ್ಮ ತಲೆ ಎತ್ತಿದಾಗ ರಾಕ್ಷಸನ ಸಂಹಾರಕ್ಕೆ ಮತ್ತೆ ಧರ್ಮ ಸಂಸ್ಥಾಪನೆಗೆ ವಿಷ್ಣು ಅವತಾರ ಎತ್ತಿ ಬರ್ತಾನೆ. ರಾಮ ವಿಷ್ಣುವಿನ 7ನೇ ಅವತಾರ. ಹೀಗೆ ರಾಮನ ಪಾತ್ರ ಮಾಡಿದ ರಣಬೀರ್ ಕಪೂರ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ತನ್ನ ತಂದೆಯ ಮಾತನ್ನು ಮೀರದೆ ರಾಮ ಮತ್ತೆ ಸೀತೆ ವನವಾಸಕ್ಕೆ ಹೋಗೋದು ಎಲ್ಲವೂ ಈ ಒಂದು ಟ್ರೈಲರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ನಾವು ಈ ಸಿನಿಮಾದಲ್ಲಿ ಕಥೆ ಪ್ರಕಾರವಾಗಿ ಏನು ಹೊಸದನ್ನು ಎಕ್ಸ್ಪೆಕ್ಟ್ ಮಾಡಬಾರದು. ಬದಲಾಗಿ ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದೇ ಮುಖ್ಯವಾಗುತ್ತೆ. ಈ ಸಿನಿಮಾದ ಪಾತ್ರವರ್ಗ ಕೂಡ ತುಂಬಾ ಚೆನ್ನಾಗಿದೆ. ರಾಮ ಆಗಿ ರಣಬೀರ್ ಕಪೂರ್, ರಾವಣ ಆಗಿ ಯಶ್, ಸೀತೆ ಆಗಿ ಸಾಯಿ ಪಲ್ಲವಿ, ಲಕ್ಷ್ಮಣ ಆಗಿ ರವಿ ದುಬಾಯ್, ಮಂಡೋದರ ಆಗಿ ಕಾಜಲ್ ಅಗರ್ವಾಲ್ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಇದೆ ಅಂತಾನೆ ಹೇಳ್ಬೋದು. ರಾವಣನಿಗೆ ಸೀತೆ ಮೇಲೆ ವ್ಯಾಮೋಹ ಆಗಿ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ಬಚ್ಚಿಡೋದು ಮತ್ತೆ ಜಟಾಯು ಪಕ್ಷಿ ಜೊತೆ ನಡೆಯೋ ಕಾಳಗ ಇವೆಲ್ಲ ಟ್ರೈಲರ್ ಅಲ್ಲಿ ಸಖತ್ತಾಗಿ ಮೂಡಿ ಬಂದಿದೆ. ಈ ಸಿನಿಮಾ 2 ಪಾರ್ಟ್ಗಳಲ್ಲಿ ಬರ್ತಿದೆ. ನಮಿತ್ ಮಲ್ಹೋತ್ರಾ ಅವರು ಈ ಸಾರಿ ಗ್ಲೋಬಲ್ ಲೆವೆಲ್ ಅಲ್ಲಿ ನಮ್ಮ ಇಂಡಿಯನ್ ಸಿನಿಮಾನ ಪ್ರೆಸೆಂಟ್ ಮಾಡಕ್ಕೆ ಹೊರಟಿದ್ದಾರೆ. ನಮಿತ್ ಮಲ್ಹೋತ್ರಾ ಅವರ ಜೊತೆ ಯಶ್ ಅವರ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಪ್ರೊಡಕ್ಷನ್ ಸಹ ಪ್ರೊಡ್ಯೂಸ್ ಮಾಡಿದ್ದಾರೆ. ಟ್ರೈಲರ್ ಅಲ್ಲಿ ಲಾಸ್ಟ್ ಬರುವಂತ ಯಶ್ ಅವರ ಶಾರ್ಟ್ ಅಂದ್ರೆ ರಾವಣನ ಮುಂದೆ ಸಿಂಹ ಗರ್ಜನೆ ಸಹ ಕೇಳಲ್ಲ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ರಾವಣನಿಗೆ ಇಲ್ಲಿ 10 ತಲೆ ಇಲ್ಲ. ಅದನ್ನ ಸಿನಿಮಾದಲ್ಲಿ ಯಾವ ರೀತಿ ತೋರಿಸ್ತಾರೆ ಅಂತ ನೋಡ್ಬೇಕು. ಆದ್ರೆ ಟ್ರೈಲರ್ ಅಲ್ಲಿ ಆಂಜನೇಯನ ಪಾತ್ರನ ತೋರಿಸಿಲ್ಲ. ಮತ್ತೆ ಯಾರು ಮಾಡ್ತಾರೆ ಅಂತ ಕೂಡ ಅಷ್ಟೊಂದು ಮಾಹಿತಿ ಇಲ್ಲ. ಸೊ ಸಿನಿಮಾದಲ್ಲಿ ಯಾರು ಮಾಡಿರ್ತಾರೆ ಮತ್ತೆ ಯಾವ ರೀತಿ ಮಾಡಿರ್ತಾರೆ ಅಂತ ನೋಡ್ಬೇಕು. ಯಾಕೆಂದ್ರೆ ಹಿಂದೆ ಬಂದಂತ ಒಂದ್ ಸಿನಿಮಾದಲ್ಲಿ ಆ ರಾವಣ ಪಾತ್ರ ಮತ್ತೆ ಬೇರೆ ಬೇರೆ ರೀತಿಯ ಎಲ್ಲಾ ಪಾತ್ರಗಳು ಯಾವ ರೀತಿ ಕೆಡಿಸಿದ್ರು ಅಂತ ನಾವು ನೋಡಿದ್ವಿ. ಆದ್ರೆ ಈ ಒಂದು ಟ್ರೈಲರ್ ಅನ್ನು ನೋಡಿದ್ರೆ ನಾವು ಯಾವ ರೀತಿ ನಾವು ಓದಿದ್ವೋ, ನಮ್ಮ ಕಥೆಗಳು ಯಾವ ರೀತಿ ಇದೆ ರಾಮಾಯಣದ ಕತೆ ಅದೇ ಆಧಾರದ ಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಮುಖ್ಯವಾಗಿ ಇಲ್ಲಿ ಡೀಟೇಲ್ ನ ಗಮನಿಸೋದಾದ್ರೆ ರಾವಣನಿಗೆ 10 ತಲೆ ಇತ್ತು ಅನ್ನೋದು ಒಂದು ಕಲ್ಪನೆ. ಆದ್ರೆ 10 ತಲೆ ಇರುವಂತ ಯೋಚನೆಗಳು, 10 ಬುದ್ಧಿಶಕ್ತಿ ಇತ್ತು ಅನ್ನೋದು ಒಂದು ನಿಜ ಆಗಿರುತ್ತೆ. ಹೀಗಾಗಿ ಇಲ್ಲಿ ಒಂದೇ ತಲೆನ ತೋರಿಸಿದ್ದಾರೆ. ಅಂದ್ರೆ 10 ರೀತಿಯಲ್ಲಿ ಯೋಚನೆ ಮಾಡುವಂತ ರಾವಣನ ಕ್ಯಾರೆಕ್ಟರ್‌ನ ಈ ಒಂದು ಟ್ರೈಲರ್ ಅಲ್ಲಿ ಮೆಟಾಫರಿಕ್ ಆಗಿ ತೋರಿಸಿದೆ ಅಂತಾನೆ ಹೇಳ್ಬೋದು. ಆದ್ರೆ ಕೆಲವೊಂದು ಸಿನಿಮಾಗಳು ನೀವು ನೋಡಿರ್ತೀರ 10 ತಲೆ ಅಂದು ಒಂದು 5 ಮೇಲೆ 5 ಕೆಳಗೆ ಇಟ್ಟಿರ್ತಾರೆ. ಆದ್ರೆ ಇಲ್ಲಿ ಆಗಿಲ್ಲ. ಒಂದು ತಲೆಯಲ್ಲಿ 10 ತಲೆ ಇರುವಂತ ಯೋಚನೆ ಮಾಡುವಂತ ಶಕ್ತಿ ರಾವಣನಿಗೆ ಇರುತ್ತೆ ಅಂತ ಈ ಒಂದು ಟ್ರೈಲರ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಒಂದು ಟ್ರೈಲರ್ ಕೊನೆಯಲ್ಲಿ ಕುಂಭಕರ್ಣನ ಎಂಟ್ರಿ ಸಹ ಆಗುತ್ತೆ. ಸೊ ಈ ರೀತಿಯಾಗಿ ರಾಮಾಯಣ ಟ್ರೈಲರು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ಒಂದು ಸಿನಿಮಾದ ರಿಲೀಸ್ ಡೇಟ್‌ನ ಈ ಒಂದು ಟ್ರೈಲರ್ ಅಲ್ಲಿ ಹೇಳಿಲ್ಲ. ಸೊ ಯಾವಾಗ ರಿಲೀಸ್ ಆಗುತ್ತೆ ಅಂತ ನನಗೂ ಕೂಡ ಮಾಹಿತಿ ಇಲ್ಲ. ನಿಮ್ಗೇನ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಹೀಗಾಗಿ ಈ ಒಂದು ಟ್ರೈಲರು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಬೆಳಗ್ಗೆನೆ ಬಿಟ್ಟಿದ್ರು. ನಾನು ಸ್ವಲ್ಪ ಈಗ ರಿವ್ಯೂ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್‌ನ ಲೈಕ್, ಶೇರು, ಕಮೆಂಟ್ ಮಾಡಿ. ಮತ್ತೆ ಸಿಗ್ತಾರಣ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್ ಗೈಸ್.